ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ ಗುಂಡಪ್ಪ ನಿನ್ ಹುಟ್ಟೋ ಮಗುಗೆ ಮುತ್ತುವರ್ಜಿಯಿಂದ ತೊಟ್ಲು ತರಿಸಿದಾನೆ. ನಿಂಗೆ ತೊಟ್ಲು ತೂಗೋ ಕಷ್ಟನೂ ಇರಬಾರ್ದು ಅಂತ ಬಿಗ್ ಬ್ರೋ ಇದನ್ನ ಸ್ವೀಡನ್ ಇಂದ ತರಿಸಿದಾನೆ. ಜಸ್ಟ್ ಒನ್ ಟಚ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಮ್ಯೂಸಿಕ್ ಬರ್ತಾ ಇದೆ. ಅಣ್ಣ, ಮಗುಗೋಸ್ಕರ ನೀನು ಇಷ್ಟೆಲ್ಲ ರೆಡಿ ಮಾಡಿದ್ಯಲ್ಲ, ನಿನಗೆ ಮಗು ಅಂದ್ರೆ ಅಷ್ಟೊಂದು ಇಷ್ಟನಾ? ಯಾಕೆ ಹೀಗೆ ಕೇಳ್ತಾ ಇದೆಯಾ? ಆ್ಯಕ್ಚುಲಿ ಏನು ಗೊತ್ತಾ, ನೀನು ಮಗು ಆಗಿದ್ದಾಗ ನಾನು ನಿನಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಅಲ್ವಾ? ಅದಕ್ಕೆ ನಿನಗೆ ಮಗು ಆದಾಗ ನಾನು ರಜಾ ಹಾಕಿ ಕೆಲಸದಿಂದ ಬ್ರೇಕ್ ತಗೊಂಡು ಸಾಧ್ಯ ಆದಷ್ಟು ನನಗೆ ಮನಸ್ಸು ತೃಪ್ತಿಯಾಗುವಷ್ಟು ಕ್ವಾಲಿಟಿ ಟೈಮ್ ಕೊಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಪುಟ್ಟ. ಸೊ ಮಗು ಯಾವಾಗ ನನ್ನ ಕೈಗೆ ನನ್ನ ಮಡ್ಲಿಕ್ಕೆ ಸೇರುತ್ತೋ ಅಂತ ಕಾಯ್ತಾ ಇದ್ದೀನಿ. ಮಹಿ, ನೀನು ಇಷ್ಟಕ್ಕೆ ಇಷ್ಟು ಎಮೋಷ್ನಲ್ ಆದರೆ ಹೆಂಗೆ? ನಿಮ್ಮಣ್ಣ ನಿನಗೋಸ್ಕರ ಇನ್ನೇನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ? ಈಗ ಯಾಕೆ ಇದೆಲ್ಲ ಜಸ್ಟ್ ಇಗ್ನೋರ್ ಇಟ್ಟ. ಅದಕ್ಕೆ ಪ್ಲೀಸ್ ಹೇಳಿ. ನಾನೇನು ಹೇಳಲ್ಲಪ್ಪ, ನಿಮ್ಮ ಅಣ್ಣನ ಹತ್ರನೇ ಕೇಳು. ಅಣ್ಣ ಪ್ಲೀಸ್. ಏನಿಲ್ಲ ಪುಟ್ಟಿ, ಸ್ವಲ್ಪ ಓವರ್ ಅನ್ನಿಸ್ಬೋದು, ಬಟ್ ನನಗೆ ನೆಸೆಸಿಟಿ ಅಂತ ಅನ್ನಿಸ್ತು. ನೀನು ಹುಟ್ಟೋ ಮಗುಗೆ ಗುರುಕುಲದಲ್ಲಿ ಒಂದು ಸೀಟ್ ಬುಕ್ ಮಾಡಿಟ್ಟಿದ್ದೀನಿ. ಆ ಮಗು ಗುರುಕುಲದಲ್ಲೇ ಓದಬೇಕು, ಆ ವಾತಾವರಣದಲ್ಲಿ ಬೆಳಿಬೇಕು ಅಂತ ನನಗೆ ಆಸೆ. ಅದಕ್ಕೋಸ್ಕರ ಹಾಗೆ ಮಾಡಿದೆ. ಸಾರಿ, ನೀನು ಕೇಳಿದೆ ಏನೇನೋ ಮಾಡ್ತಾ ಇದ್ದೀನಿ. ಏನಣ್ಣ ಇದು? ಆಲ್ರೆಡಿ ಸ್ಕೂಲ್ಗೆಲ್ಲ ಮಾತಾಡಿದ್ಯಾ? ಸ್ಕೂಲ್ ಅಷ್ಟೇ ಅಲ್ಲ ಪುಟ್ಟ, ಅದಾದಮೇಲೆ ಆ ಮಗು ಹೇಗೆ ಓದಬೇಕು, ಸ್ಕೂಲ್ ಆದಮೇಲೆ ಯಾವ ಕಾಲೇಜ್ ಸೇರ್ಕೋಬೇಕು, ಕಾಲೇಜ್ ಆದಮೇಲೆ ಫರ್ದರ್ ಸ್ಟಡೀಸ್ಗೆ ಫಾರಿನ್ಗೆ ಹೋದಾಗ ಯಾವ ಕೋರ್ಸ್ ತೊಗೋಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಯಾಕೆ ಗೊತ್ತಾ, ಆ ಮಗು ಗಂಡಾಗಲಿ ಹೆಣ್ಣಾಗಲಿ ತುಂಬ ಚೆನ್ನಾಗಿ ಓದಬೇಕು. ನೀನು ಹೊಟ್ಟೆಲಿ ಬೆಳೀತಾ ಇರೋದು ನಮ್ಮ ಅಪ್ಪನೇ ಅನ್ನೋ ಬಲವಾದ ನಂಬಿಕೆ ಇದೆ ನನಗೆ. ಅರೆ ಪುಟ ಪುಟ, ಅವಳಿಗೆ ಸ್ವಲ್ಪ ಟೈಮ್ ಕೊಡಿ. ನೀವು ಹೋದ್ರೆ ಇನ್ನೂ ಇಮೋಷ್ನಲ್ ಆಗ್ತಾಳೆ. ಏನು ಗೊತ್ತಾಗುತ್ತಾ ಮೋರೆ, ಕೂಸುಟ್ಟಕ್ಕೆ ಮುಂಚೆನೆ ಕುಲಾವಿ ಹೊಲಿಸಿದ್ರು ಅನ್ನೋ ಗಾದೆ ಮಾತನ್ನ ನೀವು ತುಂಬ ಸೀರಿಯಸ್ ಆಗಿ ತಗೊಂಡು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಿದ್ದೀರ. ಮಗು ಹುಟ್ಟಕ್ಕೆ ಮುಂಚೆನೆ ಯೂನಿಫಾರ್ಮ್ ಹೊಲಿಸ್ಬಿಟ್ಟಿದ್ದೀರ. ಮಗು ವಿಷಯದಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ. ಇದೇ ಖುಷಿ ನಮ್ಮ ವಿಷಯದಲ್ಲೂ ಇರುತ್ತಲ್ವಾ ಡುಮಾ ಸರ್? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಕೃಪಾ, ಇದೇ ಮನೆ ಇರಬೇಕು. ಒಳಗಡೆ ಹೋಗ್ಬಿಡ್ಲಾ ಅಥವಾ ಬೇರೆ ಯಾರನ್ನಾರು ಕೇಳಲ್ಲ? 16-17 ವರ್ಷದ ಹುಡುಗಿ, ಕೈಯಲ್ಲೊಂದು ಲಂಚ್ ಬ್ಯಾಗ್, ಮೋಸ್ಟ್ಲಿ ಗಿಣ್ಣು ತಂದಿಪ್ಪು ರಾಮಯ್ಯನ ಮಗಳು ಇವಳೇ ಕಾತ. ಶಿವಕೃಪಾ, ಅಯ್ಯೋ ಎಂತ ಹೆದರ್ಕಂತಿದ್ದೆ? ಇದೇ ಶಿವಕೃಪಾ, ಬಾ ಒಳಗೆ. ನಿನ್ಗೋಸ್ಕರನೇ ಕಾಯ್ತಿದ್ ನಾವಲ್ಲ. ನನಗೋಸ್ಕರನಾ? ಥ್ಯಾಂಕ್ಸ್. ಅಯ್ಯೋ ಥ್ಯಾಂಕ್ಸ್ ನಾವೆಲ್ಲ ನಿನಗೆ ಹೇಳಕ್ಕ. ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಿದ್ದ ನಾವಲ್ಲ. ಬಾ ಪುಟಾಣಿ. ಏನಂದ್ರಿ? ಪುಟಾಣಿ ಅಂದಳಿ ಕರೆದೆ. ನಾವು ಚಿಕ್ಕ ಮಕ್ಕಳಿಗೆ ಪುಟಾಣಿ, ಕಂದ, ಮುದ್ದು, ಬಂಗಾರಿ ಹಿಂಗೆಲ್ಲ ಹೇಳ್ತಾ ಇರೋದು. ಎಂತಕ್ಕೆ ಬೇಜಾರಾಯ್ತಾ? ಅಯ್ಯೋ ಇಲ್ಲ, ಖುಷಿ ಆಯ್ತು. ಖುಷಿ ಆಯ್ತಾ?
ಹಂಗಾರೆ ಅದೇ ಖುಷಿಗೆ ಆ ಬ್ಯಾಗ್ ಇಲ್ಲಿ ಕೊಡ್ಕೊಂಬ ಕೊಡು. ಬಾ 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 ಬಾ. ಗಿರ್ಜಮ್ಮ ಕಾಣಿ ಯಾರು ಬಂದಿರೋದಳಿ? ಓ ಬಂದೇ ಬಿಟ್ಲಾ? ಹೇಗಿದ್ಯಾ ಪುಟ್ಟ? ನಾನು ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಆರಾಮಾಗಿದ್ದಾರಾ? ಹಾ, ಅವರು ಆರಾಮಾಗಿದ್ದಾರೆ. ಗಿರ್ಜಮ್ಮ ಬಾಕ್ಸ್ ತಗೊಂಡು. ಅಯ್ಯೋ ಅಂಕಲ್, ಅದು ನನ್ನ ಬಾಕ್ಸು. ಅಯ್ಯೋ ಟೆನ್ಷನ್ ಮಾಡ್ಕೋಬೇಡ, ತೊಳ್ಕೊಡ್ತೀನಿ. ಹಾಗಲ್ಲ ಆಂಟಿ, ಆಕ್ಚುಲಿ ಅದರಲ್ಲಿ ಏನಿದೆ ಅಂತ ನಮಗ್ ಗೊತ್ತು. ಯಾಕೆ ನೀನ್ ಟೆನ್ಷನ್ ಮಾಡ್ಕೋತೀಯಾ? ನಮಗೋಸ್ಕರ ನೀನ್ ಅಷ್ಟು ದೂರದಿಂದ ಬಂದಿದ್ಯಾ. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ನೀರು ಕುಡಿತಾಳೆ. ಇನ್ನೆಂತ ಮರತಿ, ಅವ್ರ ಮನೆಯಾಗ ಅಷ್ಟು ಒಳ್ಳೆ ಹಾಲಿತ್ತು, ಇಲ್ಲಿ ಬಂದು ಕಾಫಿ ಟೀ ಅಂತ ಕುಡಿತಾಳ ಅವಳು. ನೀವು ಹೇಳೋದು ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ಆ ವಿಷಯ ಬಿಡು, ಹೇಳು ಹೇಗೆ ಓದ್ತಿದ್ಯಾ? ನಿಮ್ಮ ಮನೆಗೆ ಬಂದಿದ್ದೀನಲ್ಲ, ಇನ್ನು ಚೆನ್ನಾಗಿ ಓದ್ಕೋತೀನಿ. ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ನಿಮ್ ಮನೆನ ಅದೃಷ್ಟ ಅಂತ ಹೇಳ್ತಾ ಇದ್ದಾಳೆ. ಕಂದ, ಒಂದು ಪರ್ಸ್ನಲ್ ವಿಷಯ ಕೇಂಬುದ ಬ್ಯಾಡ್ದ ಅಂದಳಿ ಗೊತ್ತಾಗ್ತಿಲ್ಲ. ಓ, ನಮ್ಮ ಮನೆ ವಿಷಯ ಇವ್ರಿಗೂ ಗೊತ್ತಾಗೋಯ್ತಾ? ಸುಮ್ಮನೆ ನೀವು. ಪರವಾಗಿಲ್ಲ, ಕೇಳಿ ಬಿಡಿ ಆಂಟಿ. ಅದು ನಿನ್ನ ಎರಡನೇಮ್ಮ ಚಿಕ್ಕಮ್ಮ ನಿನ್ನ ಲೈಕ್ ಮಾಡಿ ಕಣ್ಕಂತ್ರ? ನಮ್ಮ ಅಪ್ಪಂಗೆ 2ನೇ ಮದುವೆ ಆಗಿದ್ಯಾ? ನಂಗೆ ಗೊತ್ತೇ ಇಲ್ಲ. ಕಾಶಿ ಅವರೇ, ಯಾರಾದ್ರೂ ಮಕ್ಳ ಹತ್ರ ಈ ತರ ಪ್ರಶ್ನೆ ಕೇಳ್ತಾರಾ? ಲಕ್ಷ್ಮಿ, ಇವ್ರಿಗೆ ಮಕ್ಳಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಿಮ್ ಚಿಕ್ಕಮ್ಮ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೋ ಇಲ್ವೋ ಅನ್ನೋ ಕಾಳಜಿ ಕೇಳಿದ್ರು ಅಷ್ಟೇ. ಆಂಟಿ, ನಮ್ಮ ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮ ನಾನು ಅಷ್ಟೇ ಇರೋದು. ಚಿಕ್ಕಮ್ಮ ಇಲ್ಲ. ಚಿಕ್ಕಮ್ಮ ಇಲ್ವಾ? ಮತ್ತೆ ರಾಮಯ್ಯ ಅವರು ಎಲ್ರು ಒಟ್ಟಿಗೆ ಇದೀವಿ ಅಂತ ಹೇಳ್ದಂಗಿತ್ತು. ರಾಮಯ್ಯ ಯಾರು? ಅಲ್ಲ, ಜೀವನದಲ್ಲಿ ಮನುಷ್ಯ ಅಂದಮೇಲೆ ಒಂದೆರಡು ತಪ್ಪು ಮಾಡ್ತಾ, ಹಾಗಂದಳಿ ಅಪ್ಪನೇ ಮಾರುಕತ್ತ ಮರತಿ. ನಮ್ಮಪ್ಪ ರಾಮಯ್ಯ ಅಲ್ಲ. ನೀ ರಾಮಯ್ಯನ್ ಮಗಳಲ್ವಾ? ಮತ್ತೆ ಈ ಬಾಕ್ಸಲ್ಲಿ ಏನಿದೆ? ಹೋಟ್ಲಲ್ಲಿ ಇಡ್ಲಿ ಚಟ್ನಿ ಕಟ್ಸ್ಕೊಂಡಿದ್ದೆ. ಚಟ್ನಿ ಹಳಸೋಯ್ತು ಅಂತ ಅದರಲ್ಲೇ ಬಿಟ್ಟಿದ್ದೀನಿ. ಮತ್ ನೀನ್ ಯಾರಮ್ಮ? ಇವ್ ನನ್ನ ಫ್ರೆಂಡು ಲಕ್ಷ್ಮಿ ಅಂತ. ಓದೋಣ ಬಾ ಅಂತ ನಾನೇ ಕರೆದಿದ್ದು. ನೀವು ನೋಡಿದ್ರೆ ಏನನ್ನೋ ಕೇಳಿ ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ. ಸಾರಿ ಮಗಳೇ, ಗೊತ್ತಾಗ್ಲಿಲ್ಲ. ಅದು ಬೇರೆ ಯಾರೋ ಬರ್ತಿದ್ದೀತಾ, ಅವಳನ್ನೇ ನೀನು ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡೆ. ಬೇಜಾರಾಯ್ಬೇಡ. ಪರವಾಗಿಲ್ಲ ಅಂಕಲ್, ನಾನು ಪ್ರಾಣಿ ಓದ್ಕೊಳಕ್ ಹೋಗ್ತೀವಿ. ಸರಿ, ಹೋಗಿ ಓದ್ಕೊಳ್ಳಿ. ರಾಣಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ಸರು, ಆಗಲ್ಲ ಅನ್ನೋದು ಲೂಸರ್ಸ್ ಆಡೋ ಮಾತು. ಆಗತ್ತೆ ಅನ್ಕೊಂಡ್ರೆ ಖಂಡಿತ ಆಗೇ ಆಗತ್ತೆ. ಆದ್ರೆ ಮನಸಾರೆ ಆಗತ್ತೆ ಅನ್ಕೊಳ್ಳೋದು ಮುಖ್ಯ. ಹೌದು, ದೊಡ್ಡೋರೇ ಹೇಳಿಲ್ವಾ, ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ಆಗೋದಾದ್ರೆ ದೇವ್ರೇ ಆಗು ಅಂತ ಲೀಲಾತನ್ ಕರ್ಕೊಂಡ್ ಬರ್ತೀವಿ ಅಂತ ಅನ್ಕೊಳ್ಳೋಣ. ಹಾಗೆ ಆಗತ್ತೆ ಅಷ್ಟೇ. ಇದೇ ಬೇಕಾಗಿರೋದು. ಬನ್ನಿ ನಿಂತ್ಕೊಳ್ಳಿ. ಆನೆ ನಡೆದಿದ್ದ ದಾರಿ ಕಟ್ ಹಾಕಿ ನಿಲ್ಸೋ ತಾಕತ್ತಿದ್ರೆ ನಿಲ್ಲಿಸಬಹುದು, ಇಲ್ಲ ಅಂದ್ರೆ ನಮ್ ದಾರಿ ಗಡ್ಡ ಬಂದು ಸಾಯ್ಲೂಬಹುದು. ಲಕ್ಷ್ಮಿ, ವಾಯ್ಸ್ ಬೆಳಗ್ ಮಾಡಿ ಮಾತಾಡೋ. ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಮ ಅತ್ತೆನ ಮನೆಗೆ ವಾಪಸ್ ಕರ್ಕೊಂಡ್ ಬರಕ್ಕೆ. ಅದಕ್ ನಾನು ಒಪ್ಪಲ್ಲ. ಏಯ್, ಒಪ್ಪಲ್ಲ ಅನ್ನೋದಕ್ ನೀನ್ ಯಾರು? ನೀನೇನ್ ನಮ್ಮ ಅತ್ತೆನಾ? ನಿನಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದ್ಮೇಲೆ ಸೈಲೆಂಟ್ ಆಗಿ ಸೈಡಲ್ಲಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ತುಳಿದ್ ಹಾಕ್ಬಿಡ್ತೀವಿ. ಹುಷಾರ್. ದೀಪ ಆರೋಕ್ ಮುಂಚೆ ಪ್ರಕಾಶಮಾನವಾಗಿ ಉರಿಯುತ್ತೆ ಅಂತಾರಲ್ಲ, ಅದನ್ನ ನಾನು ನಂಬಲ್ಲ. ಯಾಕಂದ್ರೆ ಆ ದೀಪನ ಆರ್ಸೋಕೆ ಅಂತಾನೆ ಅದ್ರ ಮುಂದೆ ಒಬ್ರು ಕೂತಿರ್ಬೇಕಾದ್ರೆ ಆ ಬತ್ತಿನ ಹಾಗೆ ಒಸ್ಕಾಕ್ಬಿಡ್ಬೋದು. ಧಮ್ಕಿ ಹಾಕ್ತಿದ್ಯಾ? ನಿನ್ ತಿಪ್ಪುರ್ಲಾಗ ಹಾಕ್ನಿದ್ರು ನಾವು ನಮ್ಮ ಅತ್ತೆನ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀವಿ.
ನೀವು ಒಪ್ಕೊಳ್ಳಿ ಬಿಡಿ, ಈ ಮನೆಗೆ ನಾನೇ ಸೊಸೆ ಅಂದಮೇಲೆ ನಿಮ್ಮ 3 ಜನಕ್ಕೆ ನಾನೇ ಅತ್ತೆ. ಕಳ್ಳ ಯಾವತ್ತಿದ್ರು ನಾನು ಕಳ್ಳ ಅಂತ ಒಪ್ಕೊಳ್ಳಲ್ವಂತೆ. ಅದೇ ಅವನ್ ಐಡೆಂಟಿಟಿ ಕಾರ್ಡ್ ಇದ್ದ ಹಾಗೆ. ಏನು ದಬ್ಬಾಗ್ದೇ ಇರೋರು ನಾನು ಹಾಗೆ ನಾನು ಹೀಗೆ ಅಂತ ಬಿಲ್ಡಪ್ ತಗೊಂಡು ಬದುಕ್ ಬಿಡ್ತಾರಂತೆ. ಸೇಮ್ ನಿಂತರ. ಮೊದಲು ಆ ಬುದ್ಧಿನ ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನೀನು ದೊಡ್ಡೋರ್ಗೆಲ್ಲ ಕೊಟ್ಟು ಚಿಕ್ಕೋಳ್ ನಂಗೆ ಬರೋಷ್ಟೊತ್ತಿಗೆ ನನ್ನ ಹೊಟ್ಟೆ ಎಲ್ಲ ಸೀದೋಗಿರುತ್ತೆ ಅಷ್ಟೇ. ಅಮ್ಮ, ನನ್ನ ಬದಲು ಫಸ್ಟ್ ಅವಳಿಗೆ ಕೊಟ್ಬಿಡು. ತಂಗಿ ಆಗಿದ್ರು ಅಕ್ಕ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಓ ಬೇಡಪ್ಪ, ಆಮೇಲೆ ನೀನು ಇಷ್ಟೆಲ್ಲ ತ್ಯಾಗ ಮಾಡಿ ಅದಕ್ಕೂ ಬಿಲ್ಡಪ್ ಬೇರೆ ತಗೋತೀಯ. ಚೆನ್ನಾಗಿದೆ ಜೋಕು. ಏ ಜಾನು, ನಿನ್ನ ಸುಮಧುರ ಕಂಠ ಕೇಳಿ ಎಷ್ಟು ದಿನಗಳಾಗೋಯ್ತೆ. ಒಂದು ಹಾಡು ಹಾಗೆ ಬಿಡು, ಅಷ್ಟರಲ್ಲಮ್ಮ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬರ್ತಾರೆ ಕೊನೆ ತೊತ್ಲಿ. ಸೋಪ್ ಹಾಕಿ ಕೈ ತೊಳ್ಕೊಂಡಿದ್ದೀನಮ್ಮ, ತಗೋ. ಅಮ್ಮ, ಏನಮ್ಮ ಇವತ್ತು ಸಂತೋಷದ ವಿಷಯ? ಹೇಳ್ತೀನಿ. ಮದ್ವೆ ಅನ್ನೋದು ಎಲ್ರ ಜೀವನದಲ್ಲಿ ಎಷ್ಟು ಮುಖ್ಯ ಅಲ್ವಾ? ಈಗ ಭಾವನಂಗೂ ಅದೇ ತರ ಒಂದ್ ಕಡೆಯಿಂದ ಸಂಬಂಧ ಬಂದಿದೆ. ವನಜ ಅವರು ಭಾವನನ್ನ ಅವ್ರ ಮಗ ಶ್ರೀಕಾಂತ್ಗೆ ತಂದ್ಕೋಬೇಕು ಅಂದ್ಕೊಂಡಿದ್ದಾರೆ. ಆ ವಿಷಯ ಮಾತಾಡೋಕೆ ಅಂತಾನೆ ಮಧ್ಯಾಹ್ನ ಅವರು ಮನೆಗೆ ಬಂದಿದ್ರು. ಆದ್ರೆ ಅತ್ತೆ, ಆ ಶ್ರೀಕಾಂತ್ ಅವ್ರಿಗೊಂದು ಮಗು ಇದೆ ಅಂತ ಹೇಳಿದ್ರಲ್ವಾ? ಭಾವನಂಗೆ ವಯಸ್ಸಾಗಿದೆ, ಇನ್ನು ಎಷ್ಟು ಅಂತ ಹುಡುಕ್ತಾರೆ. ಅವಳ ಲೈಫು ಸೆಟ್ಲ್ ಆಗ್ಬೇಕಲ್ವಾ? ಅದೇ ಅದೇ ಕರೆಕ್ಟು, ಅದನ್ನೇ ನಾನು ಹೇಳಿದ್ದು. ನೋಡಿ, ನಾವ್ ಹಿಂಗೆಲ್ಲ ಮಾತಾಡೇನು ಪ್ರಯೋಜನ ಇಲ್ಲ. ಇದು ಅವಳ ಜೀವನ, ಅವಳೇ ಯೋಚನೆ ಮಾಡ್ಲಿ. ನೋಡಮ್ಮ ಭಾವನ, ಅವರು ನಿನಗೆ ಗೊತ್ತಿರೋರು, ನೀನು ಅವ್ರಿಗೆ ಇಷ್ಟ ಆಗಿದ್ಯಾ, ಅದಕ್ಕೆ ಬಂದು ಕೇಳಿದ್ದಾರೆ. ಇದೆಲ್ಲ ಅವ್ರದ್ದೇನೂ ತಪ್ಪಿಲ್ಲ. ಸಂಬಂಧ ಬೇಕೋ ಬೇಡ ಅನ್ನೋದನ್ನ ನೀನು ನಿರ್ಧಾರ ಮಾಡಬೇಕು. ಅವರು ತುಂಬಾ ಒಳ್ಳೆ ಜನ ಭಾವನಾ, ಅದಕ್ಕೋಸ್ಕರನೇ ನಾವು ನಿನಗೆ ಹೇಳ್ತಾ ಇರೋದು. ಈ ಮದುವೆ ಆಗೋದ್ರಿಂದ ಇಬ್ಬರ ಜೀವನನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನೀನು ಯೋಚನೆ ಮಾಡಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನೀನು ದೊಡ್ಡೋರ್ಗೆಲ್ಲ ಕೊಟ್ಟು ಚಿಕ್ಕೋಳ್ ನಂಗೆ ಬರೋಷ್ಟೊತ್ತಿಗೆ ನನ್ನ ಹೊಟ್ಟೆ ಎಲ್ಲ ಸೀದೋಗಿರುತ್ತೆ ಅಷ್ಟೇ. ಅಮ್ಮ, ನನ್ನ ಬದಲು ಫಸ್ಟ್ ಅವಳಿಗೆ ಕೊಟ್ಬಿಡು. ತಂಗಿ ಆಗಿದ್ರು ಅಕ್ಕ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಓ ಬೇಡಪ್ಪ, ಆಮೇಲೆ ನೀನು ಇಷ್ಟೆಲ್ಲ ತ್ಯಾಗ ಮಾಡಿ ಅದಕ್ಕೂ ಬಿಲ್ಡಪ್ ಬೇರೆ ತಗೋತೀಯ. ಚೆನ್ನಾಗಿದೆ ಜೋಕು.
ಜಾನು, ನಿನ್ನ ಸುಮಧುರ ಕಂಠ ಕೇಳಿ ಎಷ್ಟು ದಿನಗಳಾಗೋಯ್ತೆ. ಒಂದು ಹಾಡು ಹಾಗೆ ಬಿಡು, ಅಷ್ಟಲ್ಲಮ್ಮ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬರ್ತಾರೆ ಕೊನೆ ತೊತ್ಲಿ. ಸೋಪ್ ಹಾಕಿ ಕೈ ತೊಳ್ಕೊಂಡಿದ್ದೀನಮ್ಮ, ತಗೋ. ಅಮ್ಮ, ಏನಮ್ಮ ಇವತ್ತು ಸಂತೋಷದ ವಿಷಯ? ಹೇಳ್ತೀನಿ. ಮದ್ವೆ ಅನ್ನೋದು ಎಲ್ರ ಜೀವನದಲ್ಲಿ ಎಷ್ಟು ಮುಖ್ಯ ಅಲ್ವಾ? ಈಗ ಭಾವನಂಗೂ ಅದೇ ತರ ಒಂದ್ ಕಡೆಯಿಂದ ಸಂಬಂಧ ಬಂದಿದೆ. ವನಜ ಅವರು ಭಾವನನ್ನ ಅವ್ರ ಮಗ ಶ್ರೀಕಾಂತ್ಗೆ ತಂದ್ಕೋಬೇಕು ಅಂದ್ಕೊಂಡಿದ್ದಾರೆ. ಆ ವಿಷಯ ಮಾತಾಡೋಕೆ ಅಂತಾನೆ ಮಧ್ಯಾಹ್ನ ಅವರು ಮನೆಗೆ ಬಂದಿದ್ರು. ಆದ್ರೆ ಅತ್ತೆ, ಆ ಶ್ರೀಕಾಂತ್ ಅವ್ರಿಗೊಂದು ಮಗು ಇದೆ ಅಂತ ಹೇಳಿದ್ರಲ್ವಾ? ಭಾವನಂಗೆ ವಯಸ್ಸಾಗಿದೆ, ಇನ್ನು ಎಷ್ಟು ಅಂತ ಹುಡುಕ್ತಾರೆ. ಅವಳ ಲೈಫು ಸೆಟ್ಲ್ ಆಗ್ಬೇಕಲ್ವಾ? ಅದೇ ಅದೇ ಕರೆಕ್ಟು, ಅದನ್ನೇ ನಾನು ಹೇಳಿದ್ದು. ನೋಡಿ, ನಾವು ಹಿಂಗೆಲ್ಲ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಇದು ಅವಳ ಜೀವನ, ಅವಳೇ ಯೋಚನೆ ಮಾಡಲಿ. ನೋಡಮ್ಮ ಭಾವನ, ಅವರು ನಿನಗೆ ಗೊತ್ತಿರೋರು, ನೀನು ಅವ್ರಿಗೆ ಇಷ್ಟ ಆಗಿದೆಯಾ, ಅದಕ್ಕೆ ಬಂದು ಕೇಳಿದ್ದಾರೆ. ಇದೆಲ್ಲ ಅವ್ರದ್ದೇನೂ ತಪ್ಪಿಲ್ಲ. ಸಂಬಂಧ ಬೇಕೋ ಬೇಡ ಅನ್ನೋದನ್ನ ನೀನು ನಿರ್ಧಾರ ಮಾಡಬೇಕು. ಅವರು ತುಂಬಾ ಒಳ್ಳೆ ಜನ ಭಾವನಾ, ಅದಕ್ಕೋಸ್ಕರನೇ ನಾವು ನಿನಗೆ ಹೇಳ್ತಾ ಇರೋದು. ಈ ಮದುವೆ ಆಗೋದ್ರಿಂದ ಇಬ್ಬರ ಜೀವನನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನೀನು ಯೋಚನೆ ಮಾಡಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಹೇಳ್ತಿದೀಯಾ? ಪಾರ್ವತಿ ಯಾಕೆ ನಿನ್ ಮೇಲೆ ಕೈ ಎತ್ತಿದ್ಲು? ಪುಟಾಣಿ ರೋಡ್ ದಾಟುವಾಗ ಅವಳ ಹತ್ರಕ್ಕೆ ಒಂದು ಗಾಡಿ ಬರ್ತಾ ಇತ್ತು. ಇನ್ನೇನು ಅವಳ ಹತ್ರ ಬರೋ ಅಷ್ಟರಲ್ಲಿ ಪಾಪ ಡ್ರೈವರೇ ಪುಟಾಣಿನ ನೋಡಿ ಬ್ರೇಕ್ ಹಾಕಿ ಗಾಡಿ ನಿಲ್ಸಿದ್ರು. ಅಷ್ಟರಲ್ಲಿ ಪಾರ್ವತಿ ಅಕ್ಕನೇ ಬಂದು ಪುಟಾಣಿನ ಕರ್ಕೊಂಡ್ರು. ಆದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಪಾರ್ವತಿ ಅಕ್ಕ ಊರ್ ಜನದ ಮುಂದೆ ನನ್ನ ಮೇಲೆ ಕೈ ಎತ್ತೋದಕ್ಕೆ ಬಂದ್ರು. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಆ ಪಾರ್ವತಿ ಇರೋದೇ ನಿನಗೆ ಅವಮಾನ ಮಾಡೋದಕ್ಕೆ. ಅವಳು ಯಾವಾಗಲೂ ನಿನಗೆ ಹೀಗೆ ಮಾಡ್ತಿರ್ತಾಳೆ. ರತ್ನವೇಣಿ, ವಿಷಯ ಏನು ಅಂತ ಪೂರ್ತಿ ತಿಳ್ಕೊಳ್ದೆ ಏನೇನೋ ಮಾತಾಡಬೇಡಿ. ನಮ್ಮ ಪಾರ್ವತಿ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಹಾಗಾದ್ರೆ ಏನಕ್ಕೆ? ಹಾಗಾದ್ರೆ ನಿಮ್ ಪ್ರಕಾರ ಇದರಲ್ಲಿ ಜನನಿದೆ ತಪ್ಪು ಅಂತ ಹೇಳ್ತಿದ್ದೀರಾ? ಅಯ್ಯೋ, ಹಾಗಂತ ನಾನು ಎಲ್ಲಿ ಹೇಳಿದೆ? ಮೊದಲು ಏನ್ ನಡೀತು ಅಂತ ಕೂಲಂಕುಷವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಜನನಿ, ಏನಾಯ್ತಮ್ಮ? ನೀನೇ ಹೇಳು. ಪುಟಾಣಿ, ನಾನು ಹೋಗ್ಬೇಕಾದ್ರೆ ನನಗೆ ಆಫೀಸಿಂದ ಅರ್ಜೆಂಟ್ ಫೋನ್ ಬಂತು ಅತ್ತೆ. ಆಗ ಪುಟಾಣಿ ನನಗೆ ಗೊತ್ತಿಲ್ಲದೆ ರೋಡ್ ದಾಟೋದಕ್ಕೆ ಅಂತ ಹೋಗ್ತಿದ್ಲು. ನಾನು ಯಾವುದೋ ಟೆನ್ಷನ್ ಅಲ್ಲಿ ಅದನ್ನ ಗಮನಿಸ್ಲಿಲ್ಲ. ಅದಾದ್ಮೇಲೆ ಪುಟಾಣಿ ರೋಡ್ ದಾಟ್ಬೇಕಾದ್ರೆ ಯಾವುದೋ ಗಾಡಿ ಬಂದು ಪುಟಾಣಿನ ಗುದ್ದು ಅಷ್ಟರಲ್ಲಿ ಅವ್ರು ಅವಳನ್ನ ನೋಡಿ ಗಾಡಿ ನಿಲ್ಸಿದ್ರು. ಒಂದ್ ವೇಳೆ ಅವ್ರ ಗಾಡಿ ನಿಲ್ಸ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಹೇಳು.
ನಮ್ ಪುಟಾಣಿಗೆ ಏನಾಗ್ತಿತ್ತು ಅಂತ ಒಂದು ಕ್ಷಣ ಯೋಚನೆ ಮಾಡು. ಪುಟಾಣಿ ಇವತ್ತು ನಮ್ ಕಣ್ಮುಂದೆ ಇರ್ತಿದ್ಲಾ? ಹೇಳು. ಜನನಿ ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ಬರೀ ನಿನ್ ಮೇಲೆ ಕೈ ಎತ್ತದೆ ಅಂತ ಮಾತ್ರ ಹೇಳ್ತಾ ಇದ್ಯಲ್ಲ, ನೀನ್ ನಡ್ಕೊಂಡಿದ್ ರೀತಿ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ನಾನ್ ಮಾಡಿದ ತಪ್ಪು ಅಂತ ಒಪ್ಕೋಬೇಕು ತಾನೆ? ಆಯ್ತು, ಗೊತ್ತಿಲ್ಲದೆ ನಾನು ತಪ್ಪು ಮಾಡಿರ್ಬೋದು. ಹಾಗಂತ ಅಷ್ಟು ಜನದ ಮುಂದೆ ನೀನ್ ನನ್ ಮೇಲೆ ಕೈ ಎತ್ತಬೋದಾ? ಸರಿ, ನಾನು ಎಲ್ರ ಮುಂದೆ ಕೈ ಎತ್ತಿದ್ದು ತಪ್ಪೆ. ಅದಕ್ ಬೇಕಾದ್ರೆ ಕೈ ಮುಗಿದ್ ಕೇಳ್ಕೊತೀನಿ, ನನ್ನನ್ನು ಕ್ಷಮಿಸ್ಬಿಡು. ನೋಡು, ನಿನ್ನ ಹತ್ರ ಕ್ಷಮೆ ಕೇಳೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇಲ್ಲ. ಬೇಕಾದ್ರೆ ನಾನು ಇನ್ನೊಂದ್ಸಲ ಕ್ಷಮೆ ಕೇಳ್ಬಿಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ಜೊತೆ ಇದ್ದ ಪುಟಾಣಿ ಬಗ್ಗೆ ಗಮನ ವಹಿಸದೆ ಅವಳನ್ನ ರಸ್ತೆ ದಾಟೋದಕ್ಕೆ ಬಿಟ್ಟಿದ್ದು ನಿನ್ ತಪ್ಪು. ನಿನ್ನ ಗಮನ ಯಾವಾಗ್ಲೂ ಬರೀ ಕೆಲ್ಸದ ಕಡೆ ಮಾತ್ರ ಅಲ್ಲ, ಮಗು ಕಡೆಗೂ ಇರ್ಬೇಕು. ಪುಟಾಣಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅನ್ನೋ ಕೋಪದಲ್ಲಿ ನಿನ್ ಮೇಲೆ ಕೈ ಎತ್ತದ್ನೇ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದಾನೂ ಅಲ್ಲ. ನೋಡು, ನೀನ್ ಏನೇ ಹೇಳು, ನೀನ್ ಮಾಡಿದ್ದು ತಪ್ಪು. ಈ ವಿಷಯದಲ್ಲಿ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗಂಟೆ ಅವರೇ, ನಿಮ್ಗೆ ಯಾವುದೇ ಸಮಯದಲ್ಲಿ ಏನೇ ಸಹಾಯ ಬೇಕಂದ್ರೂ ಈ ಜೋಶಿ ಇರೋದನ್ನ ಮರಿಬೇಡಿ. ಸಹಾಯ ಬೇಕು. ಏನ್ ಬೇಕು ಹೇಳಿ. ನಿಮ್ಮ ಮಗಳನ್ನ ನೋಡಬೇಕು ಅನ್ನಿಸ್ದಾಗೆಲ್ಲ ನೋಡಕ್ ಬಿಡ್ಬೇಕು. ನೀವು ನನ್ನ ಮಗಳಿಗೆ ಹೊಸ ಜೀವನ ಕೊಟ್ಬಿಟ್ರಿ. ಇಲ್ಲವಾ, ಈ ರಾಗ ನನ್ನ ಬದುಕಿಗೆ ಹೊಸ್ತನ ಕೊಟ್ಟವಳೆ. ಸರಿ, ನಾವೇನು ಬರ್ತೀವಿ. ರಾಗ ಬರ್ತೀವಿ. ಬೇಡ ಅಯ್ಯಪ್ಪ. ಅಯ್ಯಪ್ಪ, ಬಂಗಾರ, ನೀನು ನಿನ್ನ ತೊದಲು ಮಾತು ಜೇನಿಗಿಂತ ನುಸಿ, ನಾನು ಅದನ್ನು ಯಾವತ್ತೂ ಮರೆಯೋಕ್ಕಿಲ್ಲ. ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಗಂಟೆ ಹಣ್ಣಿಂಗೆ, ಗಂಟೆ ಹಣ್ಣಿಂಗೆ, ಗಂಟೆ ಹಣ್ಣಿಂಗೆ. ಏನಣ್ಣ ಭರ್ಜರಿ ಸ್ವಾಗತನೇ ಇಟ್ಕೊಂಡ್ಬಿಟ್ಟವ್ರೆ. ಹೌದೌದು, ಒಟ್ಟಿಗೊಂದು ಹುಲಿ ಡ್ಯಾನ್ಸ್ ಇದ್ದಿದ್ರೆ ಭಾರಿ ಚಂದ ಆಗ್ತಿತ್ತು. ಏನ್ರಲ್ಲ ಇದೆಲ್ಲ? ಅಣ್ಣ ಕೇಳ್ತಾರ ಹೇಳ್ರು. ಗಂಟೆ ಹಣ್ಣಂಗ್ ಕದಾರು ಆಯ್ತೀಗ ಪುಕಾರು. ಹೇಳಲ್ಲ ಮ್ಯಾಟ್ರು, ಮನೆ ನಿದೆ ಟ್ರೀಟ್. ಇರಲ್ಲ, ಮೊದ್ಲು ಇಷ್ಟೇನಂತ ಹೇಳ್ರಲ್ಲ. ಅಣ್ಣ ನಿಮ್ಗೆ ಗೊತ್ತಾಗ್ತದೆ ಬಾರಣ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂಗ್ರ್ಯಾಚುಲೇಷನ್ಸ್ ದಿವ್ಯಾ, ನೀನು ಪ್ರೆಗ್ನೆಂಟ್ ಅಂತೆ? ವಾವ್ ದಿವ್ಯಾ, ವೆರಿ ನೈಸ್. ನನಗಂತೂ ವಿಷಯ ತಿಳಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ಉರಿಸ್ಬೇಡ, ಇದೇ ನಾನು ಇಷ್ಟಪಟ್ಟು ಮಾಡ್ಕೊಂಡಿದ್ದಲ್ಲ, ಬೈ ಮಿಸ್ಟೇಕ್ ಆಗಿದ್ದು. ಅದೇ ಅಂದ್ಕೊಂಡೆ, ದಿವ್ಯನ್ ಲೈಫಲ್ಲಿ ದುಡ್ಡಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ. ಏಯ್, ಬೇರೆ ಮಾತಾಡಬೇಡ, ವಿಷಯಕ್ಕೆ ಬಾ. ಅಯ್ಯೋ, ಅದೇ ಮರ್ತೆ ನೋಡು. ಬೈ ದ ವೇ, ನಿಮ್ಮ ಮನೆಯಲ್ಲಿ ಇವತ್ತು ನಿನಗೆ ಆರತಿ ಇಟ್ಕೊಂಡಿದ್ದಾರಂತೆ. ನಮ್ಮನೆಯಿಂದ ನಿನ್ನ ತಂಗಿ ಸತ್ಯ ಮತ್ತು ಊರ್ಮಿಳಾ ಚಿಕ್ಕಿ ಇಬ್ಬರು ಬರ್ತಾ ಇದ್ದಾರೆ. ವಾಟ್? ಆರ್ತಿನ? ನನಗೆ ವಿಷಯನೇ ಗೊತ್ತಿಲ್ವಲ್ಲ. ವಾಟ್ ಎವರ್, ಸತ್ಯ ಮತ್ತು ಚಿಕ್ಕಿ ಇವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಆ ಸತ್ಯನ ಹ್ಯೂಮಿಲಿಯೇಟ್ ಮಾಡೋದಕ್ಕೆ ನಿನಗೆ ಒಂದು ಒಳ್ಳೆ ಗಾಸಿಪ್ ಕೊಡ್ಲಾ? ಆ ಪಾಯಿಂಟ್ ಇಟ್ಕೊಂಡು ನೀನು ಸತ್ಯನ ಚೆನ್ನಾಗಿ ಆಟ ಆಡ್ಸು. ಅವಳನ್ನ ಆಟ ಆಡ್ಸೋಕ್ಕೆ ಸಿಗೋ ಚಿಕ್ಕ ಚಾನ್ಸ್ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಅದೇನು ವಿಷಯ ಅಂತ ಹೇಳು. ಫೈನಲಿ ಇಷ್ಟ ಆಗಿದೆ ಅಂದ್ರೆ ನಿಮ್ ಚಿಕ್ಕಪ್ಪ ಗುಟ್ಟಾಗಿ 2ನೇ ಮದ್ವೆ ಮಾಡ್ಕೊಂಡಿದ್ದಾರೆ. ಆ ಸತ್ಯ ಅವಳನ್ನ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾಳೆ. ಈ ವಿಷಯ ನಿಮ್ ಚಿಕ್ಕಮ್ಮಂಗೆ ಗೊತ್ತಿಲ್ಲ ಅಷ್ಟೇ ತಾನೆ? ಎಸ್, ಅಷ್ಟೇ ಸ್ಟೋರಿ. ಒಳ್ಳೆ ಮಸಾಲಾ ಸ್ಟೋರಿ ಕೊಟ್ಟಿದ್ದೀನಿ ನಿನಗೆ. ಇವಾಗ ಅದನ್ನು ಹೇಗೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀಯ ಅನ್ನೋದನ್ನು ನಿನಗೆ ಬಿಡ್ತಾ ಇದ್ದೀನಿ. ಸತ್ಯಂಗೆ ಅವಮಾನ ಆಗಬೇಕು, ವಿಲ ವಿಲ ಅಂತ ಒದ್ದಾಡಿ ಸಾಯ್ಬೇಕು ಅವಳು. ಹಾಗೆ ಮಾಡು. ಆಲ್ಸೋ ಇಫ್ ಪಾಸಿಬಲ್ ಚಿಕ್ಕಿಗೆ ಈ ವಿಷಯದ ಬಗ್ಗೆ ಒಂದು ಕ್ಲೂ ಕೊಡು. ಆಗ ನೋಡು ಸತ್ಯನ ಮುಖದಲ್ಲಿ ಚೇಂಜ್ ಆಗೋ ಎಕ್ಸ್ಪ್ರೆಷನ್. ಥ್ಯಾಂಕ್ಸ್ ಕೀರ್ತನ, ಈ ವಿಷಯ ಹೇಳಿದ್ಕೆ. ಸತ್ಯನ ಸರಿಯಾಗಿ ಲಾಕ್ ಮಾಡಿದ್ಯಾ. ಬರಲಿ ಮನೆಗೆ. ಆರತಿ ಮಾಡೋಕ್ಕೆ ಬಂದಿರೋಳ್ಗೆ ಮಂಗಳಾರತಿ ಎತ್ಬಿಟ್ಟು ಕಳಿಸ್ತೀನಿ. ಗುಡ್, ಕ್ಯಾರಿ ಆನ್ ದೆನ್. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅದ್ಯಾಕೆ ದೇವ್ರು ನಿನಗೆ ಇಂಥ ಬುದ್ಧಿ ಕೊಟ್ಟ? ನನ್ನ ತಂಗಿ ಮೇಲೆ ಹಾಕ್ಕೊಡ್ತಾ ಇದೆಯಾ ನೀನು? ಎಷ್ಟು ಸಲ ಹೇಳಿದ್ದೀನಿ ಊರ್ಮಿಳಂಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ. ಆದರೂ ನನ್ನ ಮಾತು ನೀ ಕೇಳಲ್ಲ. ಸ್ವಂತ ಮನೆನೇ ಒಡೆಯಕ್ಕೆ ನೋಡ್ತೀಯಲ್ಲೇ, ಈ ಮನೆ ಮಗಳ ನೀನು. ಮಾತಾಡ್ಬೇಡ ನೀನು. ಈ ಮನೆಯಲ್ಲಿ ನಿನ್ನ ಟೈಮ್ ಮುಗೀತಾ ಬಂತು. ಎಲ್ಲ ರಾದ್ಧಾಂತ ಮುಗಿಲಿ. ನಾನು ಮಾಡೋ ಮೊದಲನೇ ಕೆಲಸ ಅಂದ್ರೆ ನಿನ್ನನ್ನು ನನ್ನ ಮನೆಯಿಂದ ಆಚೆ ಹಾಕೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿವಸ ಈ ಕಂಪನಿಲಿ ಫ್ರಾಡ್ ನಡೆಸ್ತಾ ಇದ್ದಿದ್ದು ಅಶೋಕ್ ಸರ್. ನನ್ನ ಹತ್ರ ಎಲ್ಲ ಫ್ರಾಡ್ ಕೆಲಸ ಮಾಡಿಸ್ತಾ ಇದ್ದಿದ್ದು ಇವರೇ ಸರ್. ಏನಾದರೂ ಸಿಕ್ಕಾಕೊಳ್ಳೋ ಅಂತ ಟೈಮ್ ಬಂದರೆ ಯಾರು ಫ್ಯಾಮಿಲಿಯವ್ರ ಹೆಸರು ಹೇಳ್ಬಿಡು ಅಂತ ಹೇಳಿದ್ರು ಸರ್. ಫ್ಯಾಮಿಲಿ ಅಂದರೆ ದೇಸಾಯಿ ಫ್ಯಾಮಿಲಿಯಿಂದ ಅದರ ಹೆಸರು ಹೇಳು ಅಂತ ಹೇಳಿದರು ಸರ್. ಆದರೆ ಆಗ ನನಗೆ ಇವರು ಬಾಸ್ ಅಲ್ಲ ಅಂತ ಗೊತ್ತಿರಲಿಲ್ಲ ಸರ್. ನಿಮ್ಮ ಫ್ಯಾಮಿಲಿ ಒಳಗೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ನನಗೆ ಗೊತ್ತಿರಲಿಲ್ಲ ಸರ್. ಅದು ಅಲ್ದಿರ ಬಾಸ್ ಹೇಳಿದ್ಮೇಲೆ ಅವ್ರ ಮಾತು ಮೀರಕ್ಕಾಗುತ್ತೆ ಸರ್. ಅದಕ್ಕೆ ಅವ್ರು ಹೇಳಿದ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ ಸರ್. ಇದೇನಿದು, ಅಶೋಕನ್ ಹೆಸರು ಹೇಳ್ತಿದ್ದಾನಲ್ಲ ಇವನು? ರಾಮ್ ಸರ್,
ಯಾವುದೇ ಕಾರಣಕ್ಕೂ ನೀವು ಈ ಅಶೋಕ್ ಸರ್ನ ನಂಬೇಡಿ ಸರ್. ದೊಡ್ಡ ಫ್ರಾಡ್ ಅವರು. ನಿನ್ನೆ ನೀವು ನಿಜ ಹೇಳು ಯಾರು ಫ್ರಾಡ್ ಮಾಡ್ತಿರೋದು ಅಂತ ಕ್ಯಾಬಿನಲ್ಲಿ ನನ್ನ ಕೇಳಿದಾಗ ಹಿಂದೆ ನಿಂತ್ಕೊಂಡು ಕಣ್ಣಲ್ಲೇ ಏನು ಹೇಳಬೇಡ ಅಂತ ಹೆದರಿಸ್ತಾ ಇದ್ರು ಸರ್. ಇವ್ರನ್ನ ನಂಬಿದ್ರೆ ಅಷ್ಟೇ ಸರ್, ನಿಮ್ಮ ಕಂಪನಿನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ. ಯಾರ ಬಗ್ಗೆ ರೀ ಮಾತಾಡ್ತಾ ಇದ್ದೀರಾ? ಅಶೋಕ್ ಬಗ್ಗೆನಾ? ಅವನು ನಮ್ಮ ಮನೆ ಮಗ, ಅವನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತೀರಾ? ಇವನು ನಮಗ್ ಮೋಸ ಮಾಡೋದು ಅಂತಂದ್ರೆ ಏನು? ಮನೆ ಅವ್ರಿಗೆ ತಂದಿಡ್ತಾ ಇದ್ದೀರಾ? ಅಪ್ಪು, ಥ್ರೋ ಹಿಮ್ ಔಟ್. ಅಶೋಕ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಇವಳೇನಪ್ಪ ಇವಳು? ಫಸ್ಟ್ ಇನ್ನಿಂಗ್ಸಲ್ಲಿ ತೆಪ್ಪಗಿದ್ಲು, ಈಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಮ್ಯಾಚ್ನೇ ಕೈಗೆ ಎತ್ಕೋತಿದ್ದಾಳೆ. ಮೇಡಮ್, ನಾನೇನು ಸುಳ್ಳು ಹೇಳಿಲ್ಲ ಮೇಡಮ್. ಸತ್ಯನೋ ಸುಳ್ಳೋ ನನಗ್ ಬೇಕಾಗಿಲ್ಲ. ಅಶೋಕ್ ಬಗ್ಗೆ ನೀವು ಸರ್ಟಿಫಿಕೇಟು ಕೊಡ್ಬೇಕಾಗಿಲ್ಲ. ಅವನು ನಮ್ಮನೆ ಅನ್ನ ತಿಂದು ಬೆಳೆದವನು. ಅವನು ನಮ್ಮನೆ ದ್ರೋಹ ಬಗಿತಾನ? ನಡೀರಿ ಆಚೆ. ಅಪ್ಪು, ಮೊದ್ಲು ಇವ್ರನ್ನ ಆಚೆ ಹೋಗೋಕೆ ಹೇಳು. ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೊರಗಾಕೋ ಅಂದೆ. ಮೇಡಮ್, ನಿಜ ಹೇಳೋರ್ಗಿಲ್ಲಿ ಬೆಲೆನೇ ಇಲ್ವಾ ಮೇಡಮ್? ರಾಮ್ ಸರ್, ನೀವೇ ಹೇಳಿದ್ರಿ ನಿಜ ಹೇಳಿದ್ರೆ ನೀವು ಸಪೋರ್ಟ್ ಮಾಡ್ತೀನಿ ಅಂತ. ದಯವಿಟ್ಟು ಈ ಅಶೋಕ್ ಅವ್ರನ್ನ ನಂಬೇಡಿ ಸರ್, ಇವ್ರು ತುಂಬಾ ಮೋಸ ಮಾಡ್ತಿದ್ದಾರೆ. ಗೆಟ್ ಔಟ್. ಸರ್ ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಯಾರೋ ಮಾಡಿಸಿದ್ದು. ಯಾರೋ ಮಾಡಿಸಿದ್ದ ಅಂತ ಯಾರಿದ್ದಾರೆ? ಯಾಕೆ ಮಾಡಿಸ್ತಾರೆ? ಅದು ಶಾರ್ವರಿ ಅವರೇ, ಮಹೇಶ್ ಅವ್ರು ಹುಷಾರಾಗಿದ್ದು ಒಂದು ಪವಾಡನೇ. ನನಗಂತೂ ಇದೆಲ್ಲ ಕನಸು ಅಂತ ಅನ್ನಿಸ್ತಾ ಇದೆ. ಇದರಿಂದ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತ ನನಗೆ ಗೊತ್ತು. ಏನು ವಿಷಯ? ಅಲ್ಲ, ಏನಿಲ್ಲ. ಮೊನ್ನೆ ಮಹೇಶ್ ಅವರು ಬೀಳೋದಕ್ಕೆ ಮುಂಚೆ ಆಕ್ಸಿಡೆಂಟು ಆಗಿದ್ದಲ್ಲ, ಆಕ್ಸಿಡೆಂಟ್ ಯಾರೋ ಮಾಡಿಸಿದ್ದು ಅಂತ ಏನೋ ಹೇಳ್ತಾ ಇದ್ರಲ್ಲ. ಜೊತೆಗೆ ಆ ಚಂದ್ರಕಾಂತ ಹೇಳಿದ್ ಕೇಳಿದ್ಮೇಲೆ ಆ ಆಕ್ಸಿಡೆಂಟ್ ಆಗಿದ್ದಲ್ಲ ಮಾಡಿಸಿದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಿಲ್ವಾ? ಮಹೇಶ್ ಅವ್ರು ಇನ್ನೂ ಏನೋ ಹೇಳ್ತಿದ್ರು ಅನ್ಸತ್ತೆ. ಆದ್ರೆ ಅಷ್ಟರಲ್ಲಿ ನೀವು ವೀಲ್ ಚೇರ್ ಬಿಟ್ಬಿಟ್ರಿ. ಯಾಕೆ ಹಾಗೆ ಮಾಡಿದ್ರಿ ಶಾರ್ವರಿ ಅವರೇ? ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಕತೆ? ಯಾಕೆ ಹಾಗಾಯ್ತು ಶಾರ್ವರಿ ಅವರೇ? ಅವತ್ತೇ ಕೇಳೋಣ ಅಂದ್ಕೊಂಡೆ, ಆದರೆ ಎಲ್ರೆದ್ರಿಗೂ ಬೇಡ ಅಂತ ಸುಮ್ಮನಾದೆ. ಆಮೇಲೆ ನೀವು ಇರಲಿಲ್ಲ. ಹೇಳಿ ಶಾರ್ವರಿ ಅವರೇ, ಏನಾಯ್ತು ಅವತ್ತು? ಏನು ಹೇಳಲಿ, ಅವರು ಅವತ್ತು ತುಂಬಾ ಎಕ್ಸೈಟ್ ಆಗಿದ್ರು. ಚಂದ್ರಕಾಂತ್ ಹಾಗೆ ಹೇಳಿದಾಗ ನಾನು ನಂಬಿರಲಿಲ್ಲ, ಯಾಕಂದರೆ ಅವನು ಹುಚ್ಚ ಅಂತ ಹೇಳಿ. ಆದರೆ ಇವರು ಅದು ಬರೀ ಆಕ್ಸಿಡೆಂಟ್ ಆಗಿರಲಿಲ್ಲ, ಯಾರೋ ಮಾಡಿಸಿದ್ದು ಅಂತ ಹೇಳಿದಾಗ ನನಗಂತೂ ನಂಬಕ್ಕೆ ಆಗಲಿಲ್ಲ. ಆಕ್ಸಿಡೆಂಟ್ ಮಾಡಿಸೋ ಅಷ್ಟೆಲ್ಲ ದ್ವೇಷ ನಮ್ಮ ಫ್ಯಾಮಿಲಿ ಮೇಲೆ ಯಾರಿಗಿರುತ್ತೆ ತುಳಸಿ ಅವರೇ? ಅದನ್ನೆಲ್ಲ ನೆನೆಸ್ಕೊಂಡು ನನ್ನ ಕಣ್ಣು ಕತ್ಲೆ ಬಂದಂಗಾಯ್ತು. ನಾನು ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ. ಕೈ ಬಿಟ್ಬಿಟ್ಟೆ. ದೇವ್ರ ದಯದಿಂದ ಅವ್ರಿಗೇನೂ ಆಗಲಿಲ್ಲ. ಅಕಸ್ಮಾತು ಅವ್ರ ಜೀವಕ್ಕೇನಾದರೂ ಅಪಾಯ ಆಗಿದ್ದಿದ್ರೆ ನಾನಂತೂ ಬದುಕಿರ್ತಿರ್ಲಿಲ್ಲ.
ಸಮಾಧಾನ ಮಾಡ್ಕೊಳ್ಳಿ ಶಾರ್ವರಿಯವರೇ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗತ್ತೆ. ನೀವು ಹಾಗೆ ವೀಲ್ ಚೇರ್ ಕೈ ಬಿಟ್ಟಿದ್ದಕ್ಕೆ ತಾನೇ ಮಹೇಶ್ ಅವ್ರು ಹುಷಾರಾಗಿದ್ದು. ನೀವು ಮಾಡಿದ ಪುಣ್ಯದ ಫಲ ಅನ್ಕೊಳ್ಳಿ. ಆದರೂ ಈ ಆಕ್ಸಿಡೆಂಟ್ ಹಿಂದೆ ಏನೋ ರಹಸ್ಯ ಇದೆ ಅನ್ಸುತ್ತೆ ಶಾರ್ವರಿಯವರೇ. ನಾವೆಲ್ಲರೂ ಸೇರಿ ಇದನ್ನ ಪತ್ತೆ ಮಾಡಬೇಕು. ಆಗ್ಲಾದರೂ ಮಾಧವ್ ಅವ್ರ ಪಾಪ ಪ್ರಜ್ಞೆ ಕಮ್ಮಿ ಆಗತ್ತೆ. ಒಂದು ಇಂಪಾರ್ಟೆಂಟ್ ಕಾಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.